ಮೈಲಾರಲಿಂಗೇಶ್ವರಾಯ ನಮಃ. ಮೈಲಾರಲಿಂಗೇಶ್ವರ ಸ್ವಾಮಿ ಭಕ್ತರ ಪಾಲಿನ ಪವಾಡ ಪುರುಷ, ಶರಣವೀರ ಸಂಪ್ರದಾಯದ ಜೀವಂತ ಸಂಕೇತ ಎಂದರೆ ತಪ್ಪಾಗಲಾರದು. ಕರ್ನಾಟಕದ ಪವಿತ್ರ ನೆಲದಲ್ಲಿ ಅಸಂಖ್ಯಾತ ಭಕ್ತರ ನಂಬಿಕೆಯ ಬೆಳಕಾಗಿ ಶಿವನ ವೀರ ರೂಪದಲ್ಲಿ ಆರಾಧಿಸಲ್ಪಡುವ ದೈವವೇ ಮೈಲಾರಲಿಂಗೇಶ್ವರ ಸ್ವಾಮಿ. ಈ ಕ್ಷೇತ್ರವು ಕೇವಲ ದೇವಾಲಯವಲ್ಲ, ಇದು ಭಕ್ತಿಯ, ಶಕ್ತಿಯ, ನಂಬಿಕೆಯ ಪ್ರತೀಕವಾಗಿದೆ. ಅಸಂಖ್ಯಾತ ಪವಾಡಗಳಿಗೆ ಸಾಕ್ಷಿಯಾಗಿದೆ. ಪುರಾಣಗಳ ಪ್ರಕಾರ ಧರ್ಮವನ್ನು ಕಾಪಾಡಲು ಪರಶಿವನು ವೀರಭದ್ರನ ರೂಪದಲ್ಲಿ ಅವತರಿಸಿ ಮಲ್ಲಾಸುರ ಮತ್ತು ಮನಿಕಾಸುರ ಎಂಬ ರಾಕ್ಷಸರನ್ನು ಸಂಹರಿಸಿದರೆಂದು ಹೇಳಲಾಗುತ್ತದೆ. ಅದೇ ಭಕ್ತಿಯ ಶಕ್ತಿ ಇಂದು ಮೈಲಾರಲಿಂಗೇಶ್ವರ ಸ್ವಾಮಿಯಾಗಿ ಭಕ್ತರನ್ನು ರಕ್ಷಿಸುತ್ತಿದೆ ಎಂಬುದು ಜನರ ನಂಬಿಕೆ ಹಾಗೂ ಪವಾಡ. ಸಾಮಾನ್ಯವಾಗಿ ಭಾರತದ ಯಾವುದೇ ಗ್ರಾಮಗಳಿಗೆ ಹೋದರೆ ಅಲ್ಲಿ ಹೆಬ್ಬಾಗಿಲಲ್ಲಿ ಕಾಣಿಸುವುದು ಆಂಜನೇಯನ ಮಂದಿರ. ಯಾಕೆಂದರೆ ಆಂಜನೇಯನು ನಮ್ಮನ್ನು, ನಮ್ಮ ಊರನ್ನು ಕಾಪಾಡುವ ದೇವರೆಂದು. ಆದರೆ ದಾವಣಗೆರೆ, ರಾಣಿಬೆನ್ನೂರಿನ ಗ್ರಾಮಗಳಲ್ಲಿ ನೋಡುವಾಗ ಗ್ರಾಮದ ಹೆಬ್ಬಾಗಿಲಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನಗಳು ಕಂಡುಬರುತ್ತದೆ. ಅದು ಬಯಲಲ್ಲಿ. ಈ ಗ್ರಾಮದ ಹೆಸರು ಶೇಷಗಿರಿ. ರಾಣಿಬೆನ್ನೂರಿನ ತಾಲೂಕಿನಲ್ಲಿ ಇರುವ ಮಂದಿರ. ಇಲ್ಲಿ ಮೈಲಾರಲಿಂಗೇಶ್ವರ ಮತ್ತು ಮೈಲಾರಲಿಂಗೇಶ್ವರರ ಅಣ್ಣ ಗುಡ್ಡದಯ್ಯರವರ ಬಯಲು ಮಂದಿರವಿದೆ. ಈ ಊರಿಗೆ ಯಾರೇ ಪ್ರವೇಶ ಮಾಡುವ ಮುನ್ನ ಸ್ವಾಮಿಗೆ ನಮಸ್ಕರಿಸಿ ಹೋಗಬೇಕು. ಸ್ವಾಮಿಗೆ ಮತ್ತು ಅಲ್ಲಿರುವ ಕಂಬಗಳಿಗೆ ಭಂಡಾರವನ್ನು ಹಚ್ಚಿ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆಯಂದು ಗ್ರಾಮದ ನಿವಾಸಿಗಳು ಬಂದು ಸ್ವಾಮಿಗೆ ದೀಪವನ್ನು ಹಚ್ಚಿ ನಮಗಾಗಲಿ, ನಮ್ಮ ಕುಟುಂಬಕ್ಕಾಗಲಿ, ಗ್ರಾಮಕ್ಕಾಗಲಿ ಯಾವುದೇ ದುಷ್ಟ ಶಕ್ತಿಯಿಂದ ಯಾವುದೇ ತೊಂದರೆಯಾಗದಿರಲಿ ಎಂದು ಬೇಡಿಕೊಂಡು ಹೋಗುತ್ತಾರೆ.
ನಂಬಿದವರಿಗೆ ಆತ್ಮಲಿಂಗ ಕೊಟ್ಟೆ ಮೈಲಾರಲಿಂಗ ತಂದೆ ಆತ್ಮಲಿಂಗ ಮೈಲಾರಲಿಂಗ ತಂದೆ ಆತ್ಮಲಿಂಗ ಮೈಲಾರಲಿಂಗೇಶ್ವರ ಸ್ವಾಮಿ ಗ್ರಾಮ ಗ್ರಾಮಗಳ ಮನೆ ಮನೆಗಳಲ್ಲಿ ನೆಲೆಸಿ ತನ್ನ ನಂಬಿದ ಭಕ್ತರ ಅಭಿಲಾಷೆಗಳನ್ನು ಈಡೇರಿಸುವ ಸ್ವಾಮಿಯಾಗಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ. ಆತ್ಮೀಯರೇ, ಮುಂದಿನ ಸಂಚಿಕೆಯಲ್ಲಿ ಸ್ವಾಮಿಯ ವಿಶೇಷ ಪವಾಡಗಳನ್ನು ಕುರಿತು ಹೇಳುತ್ತೇವೆ. ಧನ್ಯವಾದಗಳು. ಕಂಡರಬಹುದು